ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ ಚಳಿಗಾಲದ ಆರೈಕೆ. ಏನಿದು ಚಳಿಗಾಲದ ಆರೈಕೆ? ಇದರ ವಿಶೇಷ ಏನಿದೆ ಅಂತ ಕೇಳ್ತೀರಾ? ನೋಡಿ, ನಿಮಗೆ ಗೊತ್ತಿದೆ, 3 ಕಾಲಗಳು: ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲ. ಹಿಂದೆ ಆದರೆ ಕರೆಕ್ಟಾಗಿ ಈ ತಿಂಗಳಿಂದ ಈ ತಿಂಗಳವರೆಗೆ ಇಂತಿಂಥ ಕಾಲ ಇದೆ ಅಂತ ನಾವು ನಿರ್ಧಾರ ಮಾಡ್ತಾಯಿದ್ವು. ಬಂಧುಗಳೇ, ಈಗ ಏನಾಗ್ತಾ ಇದೆ ಅಂದರೆ ಮನುಷ್ಯನ ಮನಸ್ಸು ಕಲುಷಿತ ಆಗ್ತಾ ಇದ್ದಾಗೆ ಪ್ರಪಂಚ ಕೂಡ ಕಲುಷಿತ ಆಗ್ತಾ ಇದೆ. ಯಾವ ಟೈಮಲ್ಲಿ ಯಾವ ಕಾಲ ಬರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಚಳಿಗಾಲದಲ್ಲಿ ಚಳಿ ಬರ್ತಾ ಇಲ್ಲ, ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ, ಎಲ್ಲ ಏರುಪೇರಾಗ್ತಾ ಇದೆ. ಆದರೂ ಕೂಡ ನಾವು ಮನುಷ್ಯರು ಭೂಮಿ ಮೇಲೆ ಬದುಕಲೇಬೇಕಲ್ವ, ನಮ್ಮ ಆರೋಗ್ಯಗಳನ್ನು ಕಾಪಾಡಿಕೊಳ್ಳೇಬೇಕು. ಹಾಗಾಗಿ ಚಳಿಗಾಲದ ಅನುಭವ ನಮಗೆ ಯಾವಾಗ ಆಗ್ತಾ ಇದೆಯೋ ಅದನ್ನು ತಡೆಯೋಕ್ಕಾಗದೇ ಇದ್ದಾಗ ಕೆಲವೊಂದು ಆರೈಕೆಗಳು ನಮಗೆ ಖಂಡಿತ ಅವಶ್ಯಕ. ಹಾಗನ್ಬಿಟ್ಟು ಎಲ್ಲರಿಗೂ ಬೇಕು ಅಂತಲ್ಲ. ಚಳಿಗಾಲದಲ್ಲೂ ಕೂಡ ಎಷ್ಟೋ ಜನ ಫ್ಯಾನ್ ಹಾಕ್ಕೊಂಡು ಅಥವಾ ಎ ಸಿ ಹಾಕ್ಕೊಂಡು ಮಲಗುವಂತಹ ಪುಣ್ಯಾತ್ಮರುಗಳಿದ್ದಾರೆ. ಯಾಕಂದರೆ ಅವರ ದೇಹದ ಸ್ಥಿತಿ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಅದರ ತೊಂದರೆ ಆಗೋದಿಲ್ಲ. ಆಯಿತು, ನಮ್ಮ ಉದ್ದೇಶ ಏನಪ್ಪ, ಕಡಿಮೆ ಜನ ಇದ್ದರೂ ಕೂಡ ಯಾರಿಗೆ ತೊಂದರೆ ಆಗ್ತಾ ಇದೆಯೋ ಅವರಿಗೆ ಒಂದು ಆರೈಕೆಗೆ ಒಂದು ಸುಲಭ ವಿಧಾನವನ್ನು ನಾವು ಹೇಳ್ಕೊಡೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಚಳಿಗಾಲದ ಆರೈಕೆ ಏನು? ಚಳಿಗಾಲದಲ್ಲಿ ಏನಾಗುತ್ತೆ? ನಾರ್ಮಲಿ ತಲೆ ಭಾರ ಬರುತ್ತೆ, ಮೈಕೈ ನೋವುಗಳು ಬರುತ್ತೆ, ಎಲ್ಲ ಜಾಯಿಂಟ್ಗಳು, ಮಂಡಿಗಳು, ಕೈಕಾಲುಗಳೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ, ಮಲ್ಕೊಂಡೇ ಇರೋಣ ಅನಿಸುತ್ತೆ, ಯಾವಾಗಲೂ ಆ್ಯಕ್ಟಿವ್ ಇರೋದಿಲ್ಲ ಮನುಷ್ಯ. ಹೀಗೆ ನಾನಾ ತರಹ ತೊಂದರೆಗಳನ್ನು ಚಳಿಗಾಲದಲ್ಲಿ ನಾವು ಅನುಭವಿಸ್ತಾ ಹೋಗ್ತೀವಿ. ಒಂದು ಸತಿ ಚಳಿಗಾಲ ಹಿತ ಅಂತಂದರೂ ಕೂಡ ಅದರ ಅನುಭವಿಸೋದಿದೆಯಲ್ಲ, ಅದು ಭಾರಿ ಕಷ್ಟ. ಮೈ ಬಿಟ್ಟು ಫ್ರೀಯಾಗಿ ತಿರುಗಾಡೋಕ್ಕಾಗೋದಿಲ್ಲ. ವಾಕಿಂಗ್ ಮಾಡೋಣ ಅಂತಂದರೆ ಅಯ್ಯೋ ಬೇಡಪ್ಪ, ಮನೇಲೇ ಇರೋಣ ಅಂತ ಅನಿಸುತ್ತೆ. ಅದರ ಪರಿಣಾಮ ಏನಾಗ್ತಾ ಹೋಗುತ್ತೆ ಅಂತಂದರೆ ನಾವು ಐಸೋಲೇಷನ್ ಆಗ್ತಾ ಹೋಗ್ತೀವಿ. ಅಂದರೆ ಬೇರೆಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗಬೇಕು ಅಂದರೆ ಬೇಡ, ಈ 3 ತಿಂಗಳು ಚಳಿಗಾಲ ಕಳೆದೋಗಲಿ, ಆಮೇಲೆ ಹೋಗೋಣ. ಹೊರಗಡೆ ಏನಾರು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗೋಣ ಅಂದರೆ ಅಯ್ಯೋ ಬೇಡ, ಮನೇಲೇ ಇರೋಣ. ಈ ರೀತಿಯಾಗಿ ಒಂದು ರೀತಿ ಹಿಂಜರಿತ ಉಂಟಾಗಿ ಮಾನಸಿಕವಾಗಿ ಕೂಡ ನಾವು ಮನೆಯಲ್ಲೇ ಇರೋ ಭಾವನೆಗಳು ಬರ್ತಾ ಹೋಗ್ತಾ ಇರುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಚಳಿಗಾಲದಲ್ಲಿ ಇಷ್ಟೆಲ್ಲ ತೊಂದರೆಗಳು ಕೊಡ್ತಿರೋಂತಹವಾಗ ನಾವು ಚಳಿಗಾಲನ ಬಯಕಾಗತ್ತಾ? ಇಲ್ಲ. ಪ್ರಕೃತಿ ಸಹಜವಾಗಿ ಅದು ಬರುವಂತಹ ಕಾಲ ಅಷ್ಟೇ. ಇದು ಎಲ್ಲರಿಗೂ ತೊಂದರೆನಾ? ಖಂಡಿತ ಇಲ್ಲ. ಎಷ್ಟೋ ಸತಿ ಆರೋಗ್ಯ ಅಂದ ತಕ್ಷಣ ಎಲ್ಲರೂ ಹೇಳ್ತೀವಿ, ಮೆಕ್ಯಾನಿಕ್ಗೆ ಒಂದು ಮಿಷನ್ಗೆ ನಾವು ಕಂಪೇರ್ ಮಾಡ್ಕೋತೀವಿ. ಮಿಷನ್ನ ರಿಪೇರಿ ಮಾಡಿಬಿಟ್ಟೆ 1 ಇಯರ್ 2 ಇಯರ್ ಗ್ಯಾರಂಟಿ ಕೊಡ್ಬೋದು. ಆದರೆ ಮನುಷ್ಯನ ಆರೋಗ್ಯಕ್ಕೆ ಯಾರೂ ಕೂಡ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಂಧುಗಳೇ. ಯಾಕಂದರೆ ಯಾವುದೇ ಒಂದು ಮೆಡಿಕಲ್ ಸಿಸ್ಟಮನ್ನು ನೀವು ಫಾಲೋ ಮಾಡಿದ್ರೂ ಕೂಡ ಆರೋಗ್ಯ ಅನ್ನೋದು ನಮ್ಮ ವಾತಾವರಣದ ಹೊರಗಡೆ ಇರುವಂತಹ ಚೈತನ್ಯ ಶಕ್ತಿ ಮತ್ತು ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯ ಒಂದು ಸಮತೋಲನವು ಅಷ್ಟೇ ವಿನಃ ಒಂದು ಸ್ಟೇಟ್ ಅಲ್ಲ. ಇವತ್ತೊಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಅಂದರೆ ಆ ಕ್ಷಣಕ್ಕೆ ಅವನು ಚೆನ್ನಾಗಿದ್ದಾನೆ ಅಂತ ನಾವು ಹೇಳ್ಬೋದು. ಹಾಗ್ಬಿಟ್ಟು ಇಂಥ ಔಷಧಿ ತೊಗೊಂಡಿದ್ದೀನಿ, ನಾವು ಪರ್ಮನೆಂಟಾಗಿ ಕ್ಯೂರ್ ಆಗುತ್ತಾ? ಎಷ್ಟೋ ಜನ ಕೇಳ್ತಾರೆ, ಡಾಕ್ಟ್ರೇ ನನಗೆ ಅಸಿಡಿಟಿ ಇದೆ, ಟ್ರೀಟ್ಮೆಂಟಿಗೆ ಬರ್ತೀನಿ, ನನಗೆ ಒಂದು 5-6 ತಿಂಗಳು ಏನು ತೊಂದರೆ ಇಲ್ವಾ ಅಂತಂದ್ಬಿಟ್ಟು ಆ ರೀತಿ ಗ್ಯಾರಂಟಿನ ಜಾಹೀರಾತುಗೋಸ್ಕರ ಕೊಡ್ಬೋದಷ್ಟೇ ವಿನಃ ಖಂಡಿತ ಈ ಬ್ರಹ್ಮಾಂಡದಲ್ಲಿರುವಂತಹ ಯಾವುದೇ ವ್ಯಕ್ತಿಯೂ ಕೂಡ ಒಂದು ಆರೋಗ್ಯದ ಬಗ್ಗೆ ಇಂತಿಷ್ಟೇ ಸಮಯದವರೆಗೆ ಒಂದು ವ್ಯಕ್ತಿ ಇರಬಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಾವು ಪ್ರತಿ ಕ್ಷಣ ಕೂಡ ಉಸಿರಾಡ್ತಾ ಇರ್ತೀವಿ, ಉಸಿರನ್ನು ತಗೋತೀವಿ, ಉಸಿರನ್ನು ಬಿಡ್ತಾಯಿವಿ, ಲಯಬದ್ಧವಾಗಿ ನಮ್ಮ ಉಸಿರಾಟ ನಡೀತಾ ಇರುತ್ತೆ. ಹಾಗೆ ನಮ್ಮ ಆರೋಗ್ಯ ಕೂಡ ಒಂದು ಕ್ಷಣ ಚೆನ್ನಾಗಿರುತ್ತೆ, ಒಂದು ಕ್ಷಣ ಏರುಪೇರಾಗುತ್ತೆ. ಅದು ಸಹಜ. ಕೆಲವರು ಕೇಳ್ತಾರೆ, ನಿಮಗೆ BP ನಾರ್ಮಲ್ ಆಗಿದೆಯಾ, ಶುಗರ್ ನಾರ್ಮಲ್ ಆಗಿದೆಯಾ ಅಂತ. ಆ ಕ್ಷಣಕ್ಕೆ ಚೆಕ್ ಮಾಡಿದಾಗ ಇರಬಹುದು ಅಷ್ಟೇ ವಿನಃ ಪ್ರತಿ ಸೆಕೆಂಡಲ್ಲೂ ಕೂಡ ಅದು ವೇರಿಯೇಷನ್ ಆಗಲೇಬೇಕು. ಅದಾದಾಗಲೇ ಆ ಮನುಷ್ಯ ಬದುಕಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಸಪೋಸ್ ಏನಾರ ಒಂದು BP ಆಗಲಿ ಶುಗರ್ ಆಗಲಿ ಕಾನ್ಸ್ಟೆಂಟ್ ಆಗಿದೆ ಅಂದರೆ ಆ ಮನುಷ್ಯ ಅವನು ಕೊನೆಯ ಹಂತ ಬಂದ ಅಂತಲೇ ಅರ್ಥ. ಸೊ ಅದರಿಂದ ಈ ಚಳಿಗಾಲದ ಆರೈಕೆ ಏನು ಮಾಡಬೇಕು? ದೇಹದಲ್ಲಿ ಚರ್ಮಗಳು ಹೊಡಿತಾ ಇರುತ್ತೆ, ಮಖವೆಲ್ಲ ಒಂದು ರೀತಿಯ ಕಪ್ಪು ಕಲೆಗಳಾಗ್ತಾ ಇರುತ್ತೆ. ಚಳಿಗಾಲದಲ್ಲಿ ತುಂಬ ಜನ ಆಸ್ತಮಾ ಇದ್ದವ್ರಿಗೆ ಆಸ್ತಮಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು? ಹೊರಗಿನ ವಾತಾವರಣಕ್ಕೆ ನಮ್ಮ ಒಳಗಿನ ವಾತಾವರಣವನ್ನು ಲಯಬದ್ಧವಾಗಿ ಸಮತೋಲನ ಮಾಡಿದಾಗ ನಮ್ಮ ಆರೋಗ್ಯ ಆ ಒಂದು ಚಳಿಗಾಲದಲ್ಲಿ ಸುಧಾರಿಸುತ್ತೆ. ಈ ಒಂದು ತತ್ವ ಫಾಲೋ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ಬೌದ್ಧಿಕವಾಗಿ
ಇದರಲ್ಲೂ ಕೂಡ 3 ಸ್ಟೇಟ್ಗಳಿದೆ: ಬೌದ್ಧಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ. ಬೌದ್ಧಿಕವಾಗಿ ಏನು ಮಾಡ್ಬೋದು? ನಮ್ಮ ಚರ್ಮಗಳ ಮೇಲೆ ಸುಕ್ಕಾಗ್ತಾ ಇರುತ್ತವೆ ಅಥವಾ ಚರ್ಮಗಳು ಒಡಿತಾ ಇರುತ್ತೆ. ಅದಕ್ಕೆ ಮೇಲ್ಗಡೆ ಮುಲಾಮ್ ಹಚ್ಚೋದಾಗಲಿ, ಕೊಬ್ಬರಿ ಎಣ್ಣೆ ಹಚ್ಚೋದಾಗಲಿ ಒಂದು ವಿಧ. ಆದರೆ ಅಂತರ್ಗತವಾಗಿ ಮೂಲದಿಂದನೇ ನಾವು ಸರಿ ಮಾಡಿದಾಗ ಆ ಚರ್ಮಗಳ ಬಿರುಕು ಬಿಡುವುದಾಗಲಿ ಅಥವಾ ಸೈನಸ್ ಪ್ರಾಬ್ಲಮ್ ಬರೋದಾಗಲಿ, ಜಾಯಿಂಟ್ ಪೈನ್ಗಳು ಬರೋದನ್ನಾಗಲಿ 100ಕ್ಕೆ 90-95% ನಾವು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಬೌದ್ಧಿಕವಾಗಿ ಏನಂತಂದರೆ ಕೆಲವೊಂದು ಕಷಾಯಗಳು. ಈ ಔಷಧಿ ಅಂದ ತಕ್ಷಣವೇ ಯಾವುದೇ ಮಾಡರ್ನ್ ಮೆಡಿಸಿನ್ ಆಗಲಿ, ಟಾನಿಕ್ ಆಗಲಿ ಬೇಕಿಲ್ಲ. ನಮ್ಮ ಋಷಿಮುನಿಗಳ ಕಾಲದಿಂದ ಬಂದಂತಹ ಎಷ್ಟೋ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದನೇ ನಾವು ಕೆಲವೊಂದು ಕಷಾಯಗಳನ್ನು ನಾವು ತಯಾರಿಸ್ಬೋದು ಬಂಧುಗಳೇ. ಎಷ್ಟೋ ಜನ ನಿಮ್ಮಲ್ಲಿ ಗೊತ್ತಿರುತ್ತೆ, ಹಿಂದಿನ ಕಾಲದಿಂದ ಬಂದವರಲ್ಲಿ ಅಜ್ಜಿ ತಾತಂದರು ಮನೆಗಳ ವಂಶ ಪಾರಂಪರ್ಯವಾಗಿ ಕೆಲವೊಂದು ಕಷಾಯಗಳನ್ನು ನೀವು ಮಾಡ್ತಿರ್ತೀರ. ಆದರೂ ಕೂಡ ಮತ್ತೊಮ್ಮೆ ಇದನ್ನು ಯಾಕೆ ಜ್ಞಾಪಿಸ್ತೀವಿ ಅಂತಂದರೆ, ಒಳ್ಳೆಯ ವಿಷಯಗಳು ಮನುಷ್ಯನಿಗೆ ಬಹಳ ಬೇಗ ಮರೆತು ಹೋಗ್ಬಿಡುತ್ತೆ. ಕೆಟ್ಟ ವಿಷಯಗಳು ಸತತವಾಗಿ ತಲೆಯಲ್ಲಿ ಋಣರಂಗಿಸ್ತಾನೇ ಇರುತ್ತೆ ಯಾವಾಗಲೂ. ಅದಕ್ಕೋಸ್ಕರ ಎಂಥ ಒಳ್ಳೆಯ ವಿಷಯಗಳನ್ನು ಪದೇ ಪದೇ ಮನನ ಮಾಡ್ತಾ ಇರಬೇಕು. ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಇಂಥ ವಿಷಯಗಳು ಪೇಪರಲ್ಲಿರ್ಬೋದು, ನ್ಯೂಸ್ ಪೇಪರ್ಲಿರ್ಬೋದು, ಮ್ಯಾಗ್ಝಿನ್ಗಳಿರ್ಬೋದು, ಚಳಿಗಾಲ ಬಂತು ಅಂದ ತಕ್ಷಣವೇ ಚಳಿಗಾಲದ ಆರೈಕೆಯ ಬಗ್ಗೆ ಎಲ್ಲ ಕಡೆ ಜಾಹೀರಾತುಗಳನ್ನು ಒಳಗೊಂಡು ಈ ವಿಷಯಗಳು ಹೊರಬರ್ತಾ ಇರುತ್ತೆ. ಹಾಗಾಗಿ ಈಗೇನು ಮಾಡಬೇಕು? ಮೊದಲಿಗೆ ನಾನು ನಿಮಗೆ ಒಂದು ಕಷಾಯವನ್ನು ಹೇಳ್ಕೊಡ್ತೀನಿ, ಬಹಳ ಸುಲಭ. ಜೊತೆಗೆ ಚಳಿಗಾಲದಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ಮನೆಯಲ್ಲೇ ಇರೋದ್ರಿಂದ ಕೆಲವು ಫಂಗಸ್ ನಮಗೆ ಬಹಳ ಬೇಗ ದೇಹಕ್ಕೆ ಅಟ್ಯಾಕ್ ಆಗುತ್ತೆ. ನಾವು ತರುವಂಥ ಆಹಾರ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಬಹಳ ಬೇಗ ಬೂಸ್ಟ್ ಬೆಳೆಯುತ್ತೆ ಮೇಲೆ. ಆ ಬೂಸ್ಟ್ ಅನ್ನೋದು ಒಂದು ಸಣ್ಣ ಕ್ರಿಮಿ. ಆ ಕ್ರಿಮಿ ಕಣ್ಣಿಗೆ ಕಾಣೋದಿಲ್ಲ. ಸಾಮಾನ್ಯ ಚಿಕ್ಕ ಪುಟ್ಟ ವಯಸ್ಸಾದಾಗ ಕ್ಲೀನಾಗಿ ತೊಳೆದು ಮಾಡಿ ನಾವು ಕಣ್ಣಿಟ್ಟು ನೋಡ್ತೀವಿ. ಸ್ವಲ್ಪ ಮನೆಯಲ್ಲಿ ವಯಸ್ಸಾದವರು ಇದ್ದಂಥ ಸಂದರ್ಭಗಳಲ್ಲಿ ಕಣ್ಣಿಗೆ ಕಾಣಲ್ಲ. ಎಷ್ಟೋ ಸತಿ ನಮ್ಮಲ್ಲಿ ಸಹಜವಾಗಿ ಉಪಯೋಗಿಸುವಂತಹ ತೆಂಗಿನಕಾಯಿ ಒಡೆದಿರ್ತೀವಿ, ಅದನ್ನು ಇಟ್ಟಿರ್ತೀವಿ. ಇವತ್ತು ಅರ್ಧ ಉಪಯೋಗಿಸಿ ಮಾರನೇ ದಿವಸಕ್ಕೆ ಅರ್ಧ ಅಂತ ಇಟ್ಟಿರ್ತೀವಿ. ನಮಗೆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅದರ ಮೇಲೆ ಕೇವಲ ಅದು ಒಡೆದ 2 ಗಂಟೆಯ ಒಳಗಾಗಿ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ ಬೂಸ್ಟ್. ಆ ಬೂಸ್ಟು ನೇರವಾಗಿ ನಮ್ಮ ಶ್ವಾಸಕೋಶಕ್ಕೆ ಅದು ಅಟ್ಯಾಕ್ ಮಾಡುತ್ತೆ. ಹಾಗಾಗೇ ಚಳಿಗಾಲದಲ್ಲಿ ಬಹಳ ಬೇಗ ಕೆಮ್ಮು, ದಮ್ಮು ಅಥವಾ ಮೂಗಿನಲ್ಲಿ ನೀರಿಳಿಯೋದು, ನೆಗಡಿ ಆಗೋದು, ತಲೆಭಾರ ಆಗೋದು ಇವೆಲ್ಲ ಬರುತ್ತೆ. ನಾವೇನು ಮಾಡ್ತೀವಿ, ಆ ಮೂಲವನ್ನು ಮರೆತು ಬಿಡ್ತೀವಿ, ಯಾತಕ್ಕೋಸ್ಕರ ಬಂದಿದೆ ಅಂತ. ಆಮೇಲೆ ಅಷ್ಟು ತಾಳ್ಮೆ ಕೂಡ ನಮಗಿರೋದಿಲ್ಲ. ನೆಗಡಿ ಬಂತ ಡಾಕ್ಟ್ರ್ ಹತ್ರ ಹೋಗು, ಅಥವಾ ತಲೆನೋವು ಬಂತ ಯಾವ್ದಾದ್ರು ಮುಲಾಮ್ ಹಚ್ಕೋ, ಶ್ವಾಸಕೋಶಗಳು ತೊಂದರೆ ಆಯಿತಾ ಅಡ್ಮಿಟ್ ಆಗು. ಇಷ್ಟೇ ನಮಗೆ ಗೊತ್ತಿರೋದು. ಸ್ವಲ್ಪ ಕ್ಷಣ ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಆ ಮೂಲಕ್ಕೆ ಎಲ್ಲಿಂದ ನಮಗೆ ಜನ್ಯವಾಗ್ತಾ ಇರುತ್ತೆ, ಹುಡ್ತಾ ಇರುತ್ತೆ ಕಾಯಿಲೆ, ಅಲ್ಲಿಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದಾಗ ನಮ್ಮ ಕಾಯಿಲೆಗಳು ಹುಟ್ಟೋದಿಲ್ಲ. ನಿಮಗೆ ಗೊತ್ತಿದೆ, ನಾನು ಆವಾಗ ಪದೇ ಹೇಳ್ತಾ ಇರ್ತೀನಿ, ಒಂದು ತೆಂಗಿನ ಮರ ಸಮೃದ್ಧಿಯಾಗಿ ತೆಂಗಿನಕಾಯಿಗಳನ್ನ ಬಿಟ್ಟಿರುತ್ತೆ. ಆಹಾ ಎಷ್ಟು ಚೆನ್ನಾಗಿದೆ ಅಂತ ಮೇಲ್ಗಡೆ ನೋಡ್ತೀವಿ. ಆದರೆ ಅದು ಅಷ್ಟು ಸಮೃದ್ಧವಾಗಿ ಬೆಳೆಬೇಕಾದರೆ ಅದರ ಕಾರಣ ಏನು? ಆ ಮೇಲಿರುವಂತಹ ಮರ ಆಗಲಿ ಏನೂ ಅಲ್ಲ, ಕಾಂಡವೂ ಅಲ್ಲ. ಅದರ ಬುಡಕ್ಕೆ ನಾವು ಸರಿಯಾಗಿ ಗೊಬ್ಬರ, ಔಷಧಿಗಳು ಮತ್ತು ನೀರನ್ನು ಹಾಕಿದಾಗ ಮಾತ್ರ ಆ ಮರ ಆರೋಗ್ಯವಂತವಾಗಿ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಲ್ವಾ? ನಿಮಗೂ ಗೊತ್ತಿದೆ ಇವೆಲ್ಲ. ಹಾಗೆಯೇ ನಾವು ಚಳಿಗಾಲದಲ್ಲೂ ಕೂಡ ಆರೋಗ್ಯವಾಗಿರಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕು. ಏನು ಮಾಡಬೇಕು? ಕೆಲವೊಂದು ಕಷಾಯಗಳನ್ನು ಕುಡೀರಿ. ಯಾತಕ್ಕಂದರೆ ಹೊರಗಿನ ವಾತಾವರಣ ಥಂಡಿ ಇರುತ್ತೆ. ಆ ಒಂದು ವಾತಾವರಣಕ್ಕೆ ನಮ್ಮ ಒಳಗಿನ ವಾತಾವರಣವನ್ನು, ಅದರ ಟೆಂಪರೇಚರನ್ನು ಸಮತೋಲನ ಮಾಡಲಿಕ್ಕಾಗಿ ಈ ಔಷಧಿಗಳನ್ನು ಉಪಯೋಗಿಸ್ತೀವಿ. ಈ ಔಷಧಿಗಳು ಯಾವ ಡಾಕ್ಟ್ರು ಕೊಟ್ಟರು, ಯಾವುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡ್ ಮಾಡ್ತಾ? ಖಂಡಿತ ಇಲ್ಲ, ಬೇಕಿಲ್ಲ. ಯಾಕಂದರೆ ಇದು ಪ್ರಕೃತಿ ದತ್ತವಾದಂತಹ ಔಷಧಿ. ಹಾಗಾಗಿ ಒಂದು 5 ವಿಷಯಗಳನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಹಾಲು ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ರಿಗೂ ಸಿಗ್ತಾ ಇರುತ್ತೆ. ಹಾಲಿಗೆ ಪ್ರತಿ ದಿವಸ ರಾತ್ರಿ ಮಲಗಿಕೊಳ್ಳುವಾಗ ಅರ್ಧ ಸ್ಪೂನ್ನಷ್ಟು ಅರಿಶಿನಕ್ಕಿರುವಂತಹ ಔಷಧೀಯ ಗುಣಗಳ ಬಗ್ಗೆ ನಾವು ಲೆಕ್ಕ ಮಾಡಿದಷ್ಟು ಕಡಿಮೆನೇ. ಯಾಕಂದರೆ ಇವತ್ತು ಅರಿಶಿನ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲೇ ಬೆಳೀತಿದ್ರು ಕೂಡ ಬೇರೆ ದೇಶದಲ್ಲಿ ಅದಕ್ಕೆ ಅದರ ಪ್ರಾಡಕ್ಟ್ಗಳಿಗೆ ಪೇಟೆಂಟ್ಗಳಾಗ್ಬಿಟ್ಟಿವೆ. ಈಗ ನಾವುಗಳು ಸ್ವಲ್ಪ ಸ್ಲೋ ಇಂಡಿಯಾದವರು, ನಮ್ಮದೇ ಅಲ್ವಾ, ಇನ್ಯಾರು ತೊಗೊಂಡು ಹೋಗ್ತಾರೆ ಅಂತ. ಆದರೆ ಬೇರೆ ದೇಶದ ಜನರು ಅತಿ ಬುದ್ಧಿವಂತರು. ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳನ್ನ ತೊಗೊಂಡು ಅವರು ಪೇಟೆಂಟ್ಗಳನ್ನ ಮಾಡ್ಕೋತಾರೆ. ಇರಲಿ, ಈಗ ನಾವೇನು ಮಾಡಬೇಕು, ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ನೀರು ಹಾಲಿಗೆ, ಗಟ್ಟಿ ಹಾಲು ಬೇಡ, ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕು.
ಆಮೇಲೆ ಶೋಧಿಸಿ ಬೇಕಾದ ರುಚಿಗೆ ಸ್ವಲ್ಪ ಬೆಲ್ಲ, ಸಕ್ಕರೆ ಬೇಡ, ಅದನ್ನು ಪ್ರತಿ ದಿವಸ ರಾತ್ರಿ ಕುಡಿಯೋ ಅಭ್ಯಾಸ ಇಟ್ಕೊಂಡ್ರೆ ನಿಮ್ಮ ಶ್ವಾಸಕೋಶದಲ್ಲಿರುವಂತಹ ಎಲ್ಲ ನಾಳಗಳು ಕೂಡ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ದೇಹದಲ್ಲಿ ಒಂದು ಆಂಟಿ ಇನ್ಫ್ಲಮೇಟರಿ ಯಾವುದೇ ಒಂದು ಊತ ಬರೋದಾಗಲಿ ಅಥವಾ ಇನ್ಫೆಕ್ಷನ್ ಬರೋದಾಗಲಿ ಎಲ್ಲವನ್ನು ಕೂಡ ತಡೆಯುವಂತಹ ಶಕ್ತಿ ಹಾಲಿಗೆ ಇದೆ. ಚಳಿಗಾಲದಲ್ಲಿ ಇದೊಂದೇ ಔಷಧಿ ಸಾಕು, ನಿಮ್ಮ ದೇಹವನ್ನು ವಾರಮ್ ಆಗೂ ಇರುತ್ತೆ. ಜೊತೆಗೆ ಒಳಗಡೆಯಿಂದ ಎಲ್ಲ ನಮ್ಮ ದೇಹದ ಅವಯವಗಳಿಗೆ ಒಂದು ಕೋಟಿಂಗ್ ಆಗುತ್ತೆ ಒಳಗಡೆ. ಹಾಗಾಗಿ ಒಂಥರ ಸೆಕ್ಯೂರಿಟಿ ಸಿಕ್ದಂಗೆ ಆಗುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ. ಇದು ಒಂದು ಹಾಲು ಮತ್ತು ಅರಿಶಿನ. ನೆಕ್ಸ್ಟ್ ಏನು ಮಾಡ್ಬೋದು? ನನಗೆ ಜಾಸ್ತಿ ಗಂಟಲು ನೋವು ಬರ್ತಾ ಇರುತ್ತೆ, ಟಾನ್ಸಲೈಟಿಸ್ ಆಗ್ತಾ ಇರುತ್ತೆ, ಗಂಟೆಗಳಲ್ಲಿ ದಪ್ಪಾಗಿ ನೋವು ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ಗ್ರಂಥಿಕೆ ಅಂಗಡಿನಲ್ಲಿ ಹಿಪ್ಪಲಿ ಅಂತ ಸಿಗುತ್ತೆ. ಸಣ್ಣ ಸಣ್ಣ ಕಾಳುಗಳಿರುವಂತಹ ಒಂದು ಹಿಪ್ಪಲಿ, ಆ ಮೆಣಸಿನ ಕಾಳಿನ ಥರ ಇರುತ್ತೆ, ಸಣ್ಣ ಸಣ್ಣದು. ಕೇವಲ 5 ರೂಪಾಯಿಗೆ ಸುಮಾರು ಕೊಡ್ತಾನೆ ಅದನ್ನು. ಆ ಹಿಪ್ಪಲಿಯನ್ನು ತಂದು ಸಣ್ಣ ಸಣ್ಣ ಪುಡಿ ಮಾಡಿ ಪೇಸ್ಟ್ ಮಾಡಿಕೊಂಡು ಜಸ್ಟ್ ನಾಲಿಗೆಗೆ ಟಚ್ ಮಾಡಿದ್ರೆ ಸಾಕು, ನಾಲಿಗೆಲ್ಲ ಉರಿ ಆಗುತ್ತೆ, ಹಿತವಾದಂತಹ ಉರಿ. ಅದನ್ನು ನಾವು ನುಂಗಿದಾಗ ಏನಾಗುತ್ತೆ, ಗಂಟಲಿರುವಂತಹ ಎಲ್ಲ ಟಾನ್ಸಲೈಟಿಸ್ ಏನು ಒಂದು ಋಣ ಇರುತ್ತಲ್ಲ ಅವೆಲ್ಲ ಕರಗಿ ನಿರ್ನಾಮ ಆಗೋಗ್ಬಿಡುತ್ತೆ ಕಂಪ್ಲೀಟು. ಅಂತಹ ಒಂದು ಪವರ್ಫುಲ್ ಮೆಡಿಸಿನ್ನು ಹಿಪ್ಪಲಿ. ಚಳಿಗಾಲದಲ್ಲಿ ಮಲೆನಾಡಿನ ಜನ ಸದಾ ತಮ್ಮ ಮನೆಯಲ್ಲಿ ಇಟ್ಕೋತಾ ಇದ್ದಂತಹ ಔಷಧಿ ಹಿಪ್ಪಲಿ. ಇವತ್ತು ಮಲೆನಾಡಾಗಿಲ್ಲ, ಮಲೆನಾಡಲ್ಲಿ ಬೀಳುತ್ತಿರುವಂತಹ ಮಳೆಗಳೇ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿರುವಂತಹ ಹಿಂದಿನ ಜನಗಳು ಎಲ್ಲ ನಶಿಸಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ಜೊತೆ ಕೂಡ ಈ ಔಷಧಿಯ ವಿಷಯಗಳೆಲ್ಲ ಮಾಯವಾಗಿ ಹೋಗ್ತಾ ಇದೆ. ಹಾಗಾಗಿ ಇಂಥ ವಿಷಯಗಳಿಂದ ನಾವು ಬಲ್ಲವರಿಂದ ತಿಳ್ಕೊಂಡು, ಇಂತಹ ಕಾರ್ಯಕ್ರಮಗಳಿಂದ ಅರ್ಥ ಮಾಡಿಕೊಂಡು, ಅಲ್ಲಲ್ಲೇ ನೋಟ್ ಮಾಡಿಕೊಂಡು ಬರೆದಿಟ್ಕೊಳ್ಳುವಾಗ ಏನಾಗುತ್ತೆ, ಮುಂದೆ ಎಷ್ಟೋ ಜನಗಳಿಗೆ ಇದರ ಉಪಯೋಗ ನಾವು ಮಾಡ್ಬೋದು. ಹಿಪ್ಪಲಿ ಆದ ಮೇಲೆ ನಮಗೆ ಮೈಕೆಲ್ಲ ಜಾಯಿಂಟ್ ಪೇನ್ ಆಗ್ತಾ ಇರುತ್ತೆ, ಪದೇ ಪದೇ ಜ್ವರ ಬರ್ತಾ ಇರುತ್ತೆ, ಕಫ ಬರ್ತಿರುತ್ತೆ. ಏನು ಮಾಡೋದು? ಅಮೃತ ಬಳ್ಳಿ ನೀವೆಲ್ಲ ಕೇಳಿದೆ, ಹೆಸರಿನಲ್ಲೇ ಅಮೃತ ಅಂತ ಇದೆ. ಅಮೃತ ಅಂದ್ರೇನು? ನಮಗೆ ಎಲ್ಲವನ್ನು ಕೊಡುವಂತಹ ಸಂಜೀವಿನಿ ಅಂತ. ಅಮೃತ ಬಳ್ಳಿ ಒಂದು ಸಣ್ಣ ಪೀಸ್ ಹಾಕಿದ್ರೂ ಕೂಡ ಭೂಮಿಯಲ್ಲಿ ದೊಡ್ಡದಾಗಿ ಬಳ್ಳಿ ಬೆಳೆಯುತ್ತೆ. ಕಷ್ಟ ಇಲ್ಲ, ಗೊಬ್ಬರ ಹಾಕಬೇಕಿಲ್ಲ, ಏನೂ ಆಗಬೇಕಾಗಿಲ್ಲ, ಪಾಟ್ಗಳಲ್ಲಿ ಕೂಡ ಬೆಳೆಸ್ಬೋದು. ಮನೆಯಲ್ಲಿ ಒಂದು ಅಮೃತ ಬಳ್ಳಿ ಗಿಡ ಇತ್ತು ಅಂತಂದರೆ ಚಳಿಗಾಲವನ್ನು ನೀವು ಯೋಚನೆ ಮಾಡಬೇಕಿಲ್ಲ, ಆರಾಮಾಗಿ ಕಳಿಬೋದು. ಅಮೃತ ಬಳ್ಳಿಯ ಎಲೆಗಳನ್ನು ತಗೊಂಡು ಕಟ್ ಮಾಡಿ ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿದಾಗ ಒಂದು ರೀತಿಯ ಕಷಾಯ ಬರುತ್ತೆ. ಕಹಿ ಒಗರು ಇರುತ್ತೆ ರುಚಿ. ಸ್ವಲ್ಪ ರುಚಿಗೆ ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ. ಅದನ್ನು ಕೇವಲ ಅರ್ಧ ಲೋಟ, ಕೆಲವರು ಹೇಳ್ತಾರೆ ಆಯುರ್ವೇದಿಕ ಔಷಧಿಗಳು ಚೆನ್ನಾಗಿರುತ್ತೆ, ಆದರೆ ಅದರ ಪ್ರಮಾಣ ಗೊತ್ತಿಲ್ಲದೆ ಹೋದರೆ ಆರೋಗ್ಯ ಏರುಪೇರಾಗುತ್ತೆ. ಖಂಡಿತ ಭಯ ಪಡಬೇಕಾಗಿಲ್ಲ. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಕೂಡ ಕಾರಣಗಳನ್ನು, ಕೊಂಕು ನೆವಗಳನ್ನು ಹುಡುಕ್ತಾ ಹೋದರೆ ಭೂಮಿ ಮೇಲೆ ಬದುಕಿರೋಕ್ಕೆ ಆಗೋದಿಲ್ಲ ಬಂಧುಗಳೇ. ಎಷ್ಟೋ ಜನ ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಅದರಲ್ಲಿರುವಂತಹ ನೆಗೆಟಿವ್ಗಳನ್ನೇ ಹುಡುಕ್ತಾ ಹೋದರೆ ಜೀವನದಲ್ಲಿ ಬದುಕೋದು ಹೇಗೆ? ಸಾಧ್ಯನೇ ಇಲ್ಲ. ಯಾಕಂದರೆ ಯಾರು ಕೂಡ ಬಂದ್ಬಿಟ್ಟು ನಿಮಗೆ ಇದನ್ನು ಇಷ್ಟೇ ಗ್ರಾಮ್ ತಗೋ ಅಂತ ಹೇಳೋಕ್ಕೆ ಯಾವುದೇ ಒಂದು ಆರೋಗ್ಯಕ್ಕೆ ಒಂದು ಸೂತ್ರ ಅನ್ನೋದು ಇಲ್ಲ ಅಂತ ನಿಮಗೆ ಆವಾಗಲೇ ಹೇಳಿದೆ. ಇಂತಹ ವ್ಯಕ್ತಿಗೆ ಇಷ್ಟೇ ಕೊಡಬೇಕು, ಹೀಗೆ ಇರಬೇಕು, ಯಾವುದೂ ಇಲ್ಲ. ಆದರೆ ಒಂದು ದೈವ ನಿಯಾಮಕವಾದಂತಹ ಒಂದು ಮಾನದಂಡ ನಮ್ಮ ದೇಹದಲ್ಲೇ ದೇವರು ಇಟ್ಟಿದ್ದಾನೆ. ಯಾವುದೋ ಒಂದು ಕಷಾಯ ಕುಡಿತೀರ, ಇದ್ದಕ್ಕಿದ್ದಾಗ ಬಾಯಿ ಹುಣ್ಣಾಗತ್ತೆ ಅಥವಾ ಮೋಷನ್ ಬ್ಲ್ಯಾಕ್ ಆಗುತ್ತೆ, ಬಾಡಿ ಕಣ್ಣುಗಳೆಲ್ಲ ಉರಿ ಆಗುತ್ತೆ. ಅದು ಏನು ತೋರಿಸುತ್ತೆ? ನಿಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗ್ತಾಯಿದೆ. ಯಾವಾಗ ನಮ್ಮ ದೇಹದ ಒಂದು ಅಂತರ್ಗತ ಸ್ಥಿತಿಯನ್ನು ನಾವು ಅರಿತುಕೊಳ್ಳುವಂತಹ ಮನಸ್ಥಿತಿ ನಮಗಿರುತ್ತೋ ಅದೇ ಒಂದು ಮಾನದಂಡ. ಅದರ ಮುಂದೆ ಯಾವುದೇ ವೈಜ್ಞಾನಿಕ ಪರಿಕರಗಳು ಕೂಡ ಕೆಲಸ ಮಾಡೋದಿಲ್ಲ ಬಂಧುಗಳೇ. ಹಾಗಾಗಿ ನಮ್ಮ ದೇಹವನ್ನು ನಾವು ಗಮನಿಸ್ಕೊಳ್ಳೋಣ. ಈ ಕಷಾಯಗಳನ್ನು ತಗೋತಿರುವಾಗ ತುಂಬ ಕಣ್ಣುರಿ ಜಾಸ್ತಿ ಆಯಿತು ಅಥವಾ ಏನಾದ್ರು ತೊಂದರೆಗಳಾಯಿತು ಅಂದಾಗ ಒಂದು 2 ದಿವಸ ಅದನ್ನು ಕಡಿಮೆ ಮಾಡಬೇಕು ಅಷ್ಟೇ ವಿನಃ ಈ ಔಷಧಿಗಳು ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ ಅದನ್ನು ಉಂಟು ಮಾಡೋದಿಲ್ಲ. ಮೊದಲು ಹಾಲು ಮತ್ತು ಅರಿಶಿಣ ಹೇಳಿದೆ. ಹಿಪ್ಪಲಿ ಅದರ ಪೇಸ್ಟ್ನ ನಾಲಿಗೆ ಹಾಕ್ಕೊಂಡಾಗ ಟಾನ್ಸಲೈಟಿಸ್ ಅಂಥವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಮೃತ ಬಳ್ಳಿಯ ಕಷಾಯ ಕುಡಿಯೋದ್ರಿಂದ ಮೈಕೈ ನೋವು, ಆಮೇಲೆ ಪದೇ ಪದೇ ಬರ್ತಿರುವಂತಹ ಜ್ವರ ಅಂಥವೆಲ್ಲ ಕೂಡ ಅವಾಯ್ಡ್ ಮಾಡ್ಕೋಬೋದು. ಇನ್ನು ತುಂಬ ಜಾಸ್ತಿ ಇನ್ಫೆಕ್ಷನ್ ಆಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಥವಾ ನಮ್ಮ ದೇಹದ ಬಲಭಾಗದಲ್ಲಿ ಲಿವರ್ ಇದೆ, ಎಡಭಾಗದಲ್ಲಿ ಪ್ಯಾಂಕ್ರಿಯಾಸ್ ಇದೆ, ಶುಗರ್ ವೇರಿಯೇಷನ್ ಆಗ್ತಾ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಕೆಮ್ಮುಗಳು ಪದೇ ಪದೇ ಬರ್ತಿರುತ್ತೆ, ಗಂಟ್ಲು ಇನ್ಫೆಕ್ಷನ್ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ನೆಲ್ಲಿ ಅಂತ ಒಂದು ಗಿಡ ಸಿಗುತ್ತೆ. ನೆಲದ ಒಂದು ಲೆವೆಲಲ್ಲಿ ಬೆಳೆಯುವಂತಹ ಒಂದು ನೆಲ್ಲಿಯ ಗಿಡ. ಅದರ
ಹಣ್ಣುಗಳು ಸಣ್ಣ ಸಣ್ಣ ಬೀಜಗಳ ಥರ ಇರುತ್ತೆ. ಅದು ಹಳ್ಳಿಯಲ್ಲಿ ಯಾರೇ ಕೇಳಿದ್ರು ಕೂಡ ಕೊಡ್ತಾರೆ. ಇದು ಸಹಜವಾಗಿ ಎಲ್ಲ ಕಡೆ ಸಿಗುವಂತಹ ಒಂದು ಗಿಡ. ಆ ನೆಲನಲ್ಲಿ ಗಿಡವನ್ನು ತಗೊಂಡು ಬಂದು ಬೇರಿನ ಸಮೇತ ನೀರನ್ನೆಲ್ಲ ತೊಳೆದು ಆ ಬೇರಿಗೆ ಅಂಟ್ಕೊಂಡಿರುವಂಥ ಮಣ್ಣುಗಳನ್ನೆಲ್ಲ ತೊಳೆದು ಅದನ್ನು ಇಡೀ ಗಿಡವನ್ನು ನೀರಿನಲ್ಲಿ ಕುದಿಸಿ ಚೆನ್ನಾಗಿ ಶೋಧಿಸಿ ಅದನ್ನು ಮನೆಯವರು ಎಲ್ಲರೂ ಕುಡಿಯೋದ್ರಿಂದ ದೇಹದಲ್ಲಿ ಯಾವುದೇ ರೀತಿಯ ನಂಜಿರಿದ್ರೂ ಕೂಡ ಇನ್ಫೆಕ್ಷನ್ ಇದ್ದರೂ ಕೂಡ ಅದು ಕಂಪ್ಲೀಟ್ ಹೊರಟೋಗುತ್ತೆ. ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ನೆಲದಲ್ಲಿ ಬೇರಿಂದ ಗುಣ ಆಗಿರುವಂತಹ ಒಂದು ದಾಖಲೆಗಳು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಈ 5 ಫಾಲೋ ಮಾಡಿದಾಗ ಚಳಿಗಾಲದಲ್ಲಿ ಬೌದ್ಧಿಕವಾಗಿ ಎಷ್ಟೋ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ, ಎಳೆಯ ಮಕ್ಕಳಿಗೆ ಕಷಾಯ ಹೇಗೆ ಕುಡಿಸೋದು? ಬಹಳ ಸುಲಭ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಮಕ್ಕಳಿಗೆ ಹಾಲು ಕುಡಿಯುವಂತಹ ಮಕ್ಕಳುಗಳಿಗೆ, ಪುಟಾಣಿ ಮಕ್ಕಳುಗಳಿಗೆ ಎದೆಯಲ್ಲಿ ಗೊರ ಗೊರ ಶಬ್ದ ಬರ್ತಿರುತ್ತೆ. ಕೋಲ್ಡ್ ಆಯಿತು ಅಂತ ಗೊತ್ತಿರುತ್ತೆ. ತಕ್ಷಣವೇ ಡಾಕ್ಟ್ರ್ ಹತ್ರ ಓಡೋಗ್ತೀವಿ, ಯಾವುದೋ ಒಂದು ಸಿರಪ್ ತಂದಾಕ್ತೀವಿ. ಆ ಸಿರಪ್ಪಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ಸ್ ಇರುತ್ತವೆ. ಹಾಗಾಗಿ ಮಕ್ಕಳುಗಳು ನಿದ್ದೆ ಮಾಡುತ್ತವೆ. ಆದರೆ ದೇಹದಲ್ಲಿ ಇರುವಂತಹ ಆ ಒಂದು ಶ್ಲೇಷ್ಮ ಕಫ ಹಾಗೇ ಉಳಿಯುತ್ತೆ. ಬಂಧುಗಳೇ, ಇವತ್ತು ಮಾಡ್ರನ್ ಸೈನ್ಸ್ ಎಷ್ಟು ನಮಗೆ ಒಳ್ಳೇದು ಮಾಡ್ತಾ ಇದೆಯೋ ಅಷ್ಟೇ ತೊಂದರೆಯನ್ನು ಕೂಡ ಮಾಡ್ತಾಯಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಕಾಯಿಲೆಗೆ ಮಾಡ್ರನ್ ಮೆಡಿಸಿನ್ಗಳು ಒಂದು ಔಷಧಿ ಇದೆ. ಆದರೆ ಪ್ರತಿಯೊಂದು ಔಷಧಿ ಕೂಡ ಮತ್ತೊಂದು ಕಾಯಿಲೆಯನ್ನು ಹುಟ್ಟಾಕ್ತಾ ಇರುತ್ತೆ. ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಕಫ ಕೋಲ್ಡ್ಗೋಸ್ಕರ ಕೊಡುವಂತಹ ಆ ಕಾಫ್ ಸಿರಪ್ ಇರ್ಬೋದು, ಕೋಲ್ಡ್ ಕೊಡುವಂತಹ ಸಿರಪ್ಗಳಿರ್ಬೋದು, ಏನು ಮಾಡುತ್ತೆ ಅಂದರೆ ಅದರಲ್ಲಿರುವಂತಹ ಒಂದು ಸೆಡೆಟಿವ್ ಆಲ್ಕೋಹಾಲಿಕ್ ಕಂಟೆಂಟ್ ಏನಿರುತ್ತಲ್ಲ ಅದು ಆ ಮಗುವಿಗೆ ನಿದ್ದೆ ಬರೋ ಹಾಗೆ ಮಾಡುತ್ತೆ. ನಾವೇನ್ಕೋತೀವಿ, ಮಗು ಆರಾಮಾಗಿ ಮಲ್ಕೊಂಡ್ಬಿಡ್ತು, ಕಫ ಹೊರಟೋಯ್ತು ಅನ್ಕೋತೀವಿ. ಆದರೆ ಅದರ ಒಂದು ಆ ಬೀಜ ಏನಿರುತ್ತಲ್ಲ, ಕಾಯಿಲೆಯ ಒಂದು ಬೀಜ, ಅದು ದೇಹದಲ್ಲೇ ಇರುತ್ತೆ. ಅದು ಕಡಿಮೆ ಆಗೋದಿಲ್ಲ. ಆ ಮಗು ದೊಡ್ಡದಾಗ್ತಾ ಆಗ್ತಾ 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 ಕಾಯಿಲೆ ಹೋಗುವ ಬದಲು ಆ ಕಾಯಿಲೆ ಸಪ್ರೆಸ್ ಆಗಿರುತ್ತೆ, ಸ್ಯಾಂಡ್ವಿಚ್ ಆಗಿ ದೇಹದಲ್ಲೇ ಉಳ್ಕೊಂಡಿರುತ್ತೆ. ಆವಾಗ ಏನಾಗುತ್ತೆ, ಆ ಮಗು ದೊಡ್ಡದಾಗ್ತಾ ಆಗ್ತಾ ಆಹಾರ ಸೇರೋದಿಲ್ಲ, ಇಲ್ಲ ಅಥವಾ ಆಸ್ತಮಾ ಬರ್ಬೋದು, ಮತ್ತೊಂದು ತೊಂದರೆಗಳು ಹುಡ್ತಾ ಹೋಗುತ್ತೆ ದೇಹದಲ್ಲಿ. ಅದಕ್ಕೆ ಮತ್ತೊಂದು ಔಷಧಿ ಕೊಡ್ತಾ ಹೋಗ್ತೀರ. ಅದಕ್ಕೆ ಏನು ಮಾಡಬೇಕು? ಮನೆಯಲ್ಲೇ ಸಿಗುವಂತಹ ಸಣ್ಣ ಪುಟ್ಟ ಔಷಧಿಗಳಿಂದನೇ ಮಗುವಿನ ಆರೋಗ್ಯವನ್ನು ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ನೀವು ಕಡಿಮೆ ಮಾಡಬಹುದು. ನಾಗದಾಳಿ ಸೊಪ್ಪು ಅಂತ ಒಂದು ಗಿಡ ಸಿಗುತ್ತೆ. ನಮ್ಮ ತುಳಸಿಯ ಗಿಡದ ಜಾತಿಯ ಒಂದು ಗಿಡ ಅದು. ಆಗ ನಾಗದಾಳಿಯ ಸೊಪ್ಪಿನಲ್ಲಿ ತೊಗೊಂಡು ಜಸ್ಟ್ ಕೈನಲ್ಲಿ ಕಟ್ ಮಾಡಿ 2 ಕೈನಲ್ಲಿ ರಬ್ ಮಾಡಿದಾಗ ಕೈಯೆಲ್ಲ ನೀಲಗಿರಿ ಎಣ್ಣೆಗಿಂತ ಸ್ಟ್ರಾಂಗಾಗಿ ಒಂದು ಸುವಾಸನಯುಕ್ತವಾದಂತಹ ದ್ರವ ನಮ್ಮ ಕೈಗೆ ಬರುತ್ತೆ. ಅದನ್ನು ಆ ಪುಟ್ಟ ಮಗುವಿನ ಅಂಗಾಲಗಳಿಗೆ ಅಥವಾ ಎದೆಯ ಭಾಗಕ್ಕೆ ಮೃದುವಾಗಿ ಲೇಪನ ಮಾಡಬೇಕು. ಅಷ್ಟು ಮಾಡಿದ್ರೆ ಎಂತಹ ಕಫ ಇದ್ದರೂ ಕೂಡ ಕೆಮ್ಮಿದಾಗ ಎಲ್ಲ ಈಚೆ ಬರುತ್ತೆ. ಹಾಗೆ ಅಂಗಾಲು ಬಿಸಿ ಮಾಡಿದಾಗ ಕಂಪ್ಲೀಟ್ ಆ ಮಗುವಿನ ಆರೋಗ್ಯ ಸುಧಾರಿಸುತ್ತೆ. ಒಂದು ಗಾದೆ ಇದೆ, ತಲೆ ತಂಪಾಗಿರಬೇಕು, ಪಾದ ಬೆಚ್ಚಗಾಗಿರಬೇಕು, ಹೊಟ್ಟೆ ಮೃದುವಾಗಿರಬೇಕು. ಇದು ಆರೋಗ್ಯದ ಮೂಲ ಸೂತ್ರ. ಯಾವಾಗ ಹೊಟ್ಟೆ ಮೃದುವಾಗಿರುತ್ತೋ ಆರೋಗ್ಯವಾಗಿದೆ, ಜಡರಾಗಿ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ, ಆಮೇಲೆ ಡೈಜೆಷನ್ ಸರಿಯಾಗಿ ಆಗ್ತಾಯಿದೆ ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ. ಎಷ್ಟು ಸುಲಭ ನೋಡಿ. ಹಾಗೆ ಅಂಗಾಲು ಯಾವಾಗಲೂ ಬಿಸಿಯಾಗಿರಬೇಕು. ಅದಕ್ಕೆ ನಿಮಗೆ ಗೊತ್ತಿರ್ಬೋದು, ಈವನ್ ಬೇರೆ ದೇಶದ ಪ್ರಜೆಗಳು ಕೂಡ ಅವರ ತುಂಡುಡುಗೆಯನ್ನು ಉಟ್ಟರೂ ಕೂಡ ಕಾಲಿನಲ್ಲಿ ಮಂಡಿಯವರೆಗೆ ಸಾಕ್ಸ್ಗಳನ್ನು ಹಾಕ್ಕೊಂಡು ಲೆದರ್ ಶೂಗಳನ್ನು ಹಾಕ್ಕೊಂಡಿರ್ತಾರೆ. ನಾವು ಬರೀ ಫ್ಯಾಷನ್ ಅಂತ ಅಂದ್ಕೊಂಡಿರ್ತೀವಿ. ಅಲ್ಲ, ಫ್ಯಾಷನ್ ಅಲ್ಲ. ಅಲ್ಲೂ ಕೂಡ ಸಾಕಷ್ಟು ಕೆನಡಾ ಅಂಥ ಕಡೆಯಲ್ಲಿ ಚಳಿಗಾಲದ ಪ್ರದೇಶ ನೋಡಿ. ಯಾವುದೇ ಒಂದು ಡೈನರ್ ಅಥವಾ ಡಿನ್ನರ್ ಪಾರ್ಟಿಗಳಲ್ಲಿ ನೋಡಿ, ಎಲ್ಲೇ ನೋಡಿದ್ರು ಕೂಡ ಅವರು ಫ್ರ್ಯಾಕ್ಗಳು ಹಾಕ್ಕೊಂಡಿದ್ರು ಕೂಡ ಕಾಲಿಗೆ ಮಾತ್ರ ಮಂಡಿಯವರೆಗೆ ಫುಲ್ ಶೂಸ್ಗಳನ್ನು ಹಾಕ್ಕೊಂಡಿರ್ತಾರೆ. ಅಂದರೆ ಏನು, ಪಾದಗಳು ಯಾವಾಗಲೂ ಬೆಚ್ಚಗಿರಬೇಕು. ಯಾವಾಗ ಪಾದಗಳು ಬೆಚ್ಚಗಿರುತ್ತೋ ಮನುಷ್ಯನ ಆರೋಗ್ಯ ಹದವಾಗಿರುತ್ತೆ. ಹಾಗೆ ನೆತ್ತಿ ತಂಪಾಗಿರಬೇಕು. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ನಾವು ಸಮ್ಮರ್ಗಳಲ್ಲಿ ಹೊರಗಡೆ ಹೋಗುವಾಗ ಏನು ಮಾಡ್ತೀವಿ, ಕ್ಯಾಪ್ಗಳು ಹಾಕೋತೀವಿ. ಇತ್ತೀಚೆಗೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಪೇಟ, ರುಮಾಲು, ಕೆಲವೊಂದು ಹಾಟ್ ಪ್ರದೇಶಗಳಿವೆ, ಹುಬ್ಬಳ್ಳಿ ಅಂತ ರಾಯಚೂರು ಅಂತ ಕಡೆ ಎಲ್ಲ ತಲೆಗೆ ರುಮಾಲುಗಳನ್ನು ಸುತ್ಕೋತಾಯಿದ್ರು. ಅದು ಯಾವುದೇ ಒಂದು ಸಾಂಸ್ಕೃತಿಕ ಸಂಕೇತ ಅಲ್ಲ. ಅದು ತಲೆಯನ್ನು ಹೊರಗಿನ ಒಂದು ವಾತಾವರಣ ರಕ್ಷಣೆ ಮಾಡೋಕ್ಕೋಸ್ಕರ ಬ್ರೈನ್ ಇರುವಂತಹ ಜಾಗಕ್ಕೆ ಈಗಿನ ಕಾಲದಲ್ಲಿ ಹೆಲ್ಮೆಟ್ನ ಆಗಿ ಯೂಸ್ ಮಾಡ್ತೀವಲ್ಲ, ಅದರ ಬದಲು ಆವಾಗ ಆ ರೀತಿಯ ಶಿರಸ್ತ್ರಾಣಗಳನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಹಾಗಾಗಿ ಪುಟ್ಟ ಮಕ್ಕಳಿಗೆ ನಾಗದಾಳಿಯ ಸೊಪ್ಪಿನ ರಸವನ್ನು ಕಾಲಿಗೆ ಮತ್ತು ಎದೆಗೆ ಹಾಕಿದಾಗ ಮಗು ಬೆಚ್ಚಗಾಗಿರುತ್ತೆ ನೋಡಿ. ಇಷ್ಟೇನಾ? ಅಲ್ಲ, ಇನ್ನು ಭೌತಿಕವಾಗಿ ನಾವು ಏನು ಮಾಡ್ಬೋದು ಅಂತಂದರೆ ವ್ಯಾಯಾಮ. ನಾನು ಆವಾಗ ಹೇಳಿದೆ, ಚಳಿಗಾಲದಲ್ಲಿ ವ್ಯಾಯಾಮ ಮಾಡಿ ಅಂದರೆ ಮನಸ್ಸು ಬರೋಲ್ಲ. ಅಯ್ಯೋ, ಮೈಕೈ ಬಿಡೋಕ್ಕೆ ಆಗೋದಿಲ್ಲ, ಬಟ್ಟೆ ಹೆಂಗೆ ವ್ಯಾಯಾಮ ಮಾಡೋದು ಬೇಡ.
ನೀವೇನು ವ್ಯಾಯಾಮ ಅಂತಂದರೆ ಯಾವುದೇ ಜಿಮ್ಗೆ ಹೋಗಬೇಕಾಗಿಲ್ಲ. ಹೋಗುವಂಥವ್ರು ಹೋಗಲಿ, ಚಿಕ್ಕ ಪುಟ್ಟ ಹುಡುಗರು. ವಯಸ್ಸಾದವರು ಮನೆಯಲ್ಲೇ ಕುಳಿತು ನೀವು ಚೇರಲ್ಲೇ ಕೂತ್ಕೊಂಡಾಗ ಕೈ ಕಾಲುಗಳನ್ನು ಆಡಿಸಿ, 2 ಕಾಲುಗಳನ್ನು ಚಾಚಿ ಮಡಿಸಿ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಇದು ಏನೂ ಕಷ್ಟವೂ ಅಲ್ಲ, ಅಥವಾ ನೀವು ಮನೆ ಬಿಟ್ಟು ಆಚೆ ಹೊರಗಡೆ ಕೂಡ ಹೋಗಬೇಕಾಗಿಲ್ಲ. ಇರುವ ಜಾಗದಲ್ಲೇ ಒಂದು ಅರ್ಧ ಗಂಟೆ ಕಾಲ ಕೈಕಾಲುಗಳನ್ನು ಆಡಿಸ್ತಾ ಇದ್ದರೆ ವ್ಯಾಯಾಮ ಮಾಡೋದಕ್ಕಿಂತ ಹೆಚ್ಚಿನ ಫಲಗಳು ನಿಮಗೆ ಸಿಗುತ್ತೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಚಳಿಗಾಲದಲ್ಲಿ ದೇಹವನ್ನು ಮುದುಡಿ ಕೂತ್ಕೋತೀವಿ. ಯಾವಾಗ ನಾವು ಮುದುಡಿ ಕೂತ್ಕೋತೀವೋ ಇರುವ ಸಂಚಾರವೂ ಕೂಡ ಕಡಿಮೆ ಆಗಿ ನಮ್ಮ ದೇಹದಲ್ಲಿ ತೊಂದರೆಗಳು ಜಾಸ್ತಿ ಆಗಿ ರಕ್ತ ಸಂಚಾರಗಳು ಅಲ್ಲಲ್ಲಿ ಹೆಪ್ಪುಗಟ್ಟುತ್ತೆ. ಇದು ಬೌದ್ಧಿಕ ಆಯಿತು. ಇನ್ನು ಮಾನಸಿಕ ಏನು ಮಾಡಬೇಕು, ಯಾವಾಗಲೂ ಕೂಡ ಯಾವುದಾದ್ರು ಒಂದು ಸುಂದರವಾದಂತಹ ಲಯಬದ್ಧವಾದಂತಹ ಹಾಡುಗಳನ್ನು ಕೇಳಿ ಮನಸ್ಸು ಕೂಡ ಆ್ಯಕ್ಟಿವ್ ಆಗಿರಲಿ. ಸುಮ್ಮನೆ ಸೈಲೆಂಟಾಗಿ ನಿದ್ದೆ ಮಾಡಬಾರ್ದು. ಯಾವುದಾದ್ರು ಮ್ಯೂಸಿಕ್ ಅಂತವ್ರು ಕೇಳ್ತಿದ್ದಾಗ ಮಾನಸಿಕವಾಗಿ ಕೂಡ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಚಳಿಗಾಲದಲ್ಲಿ ಯಾವಾಗ ಹಾಡು ಹಸೆಗಳು ನಾವು ಕೇಳ್ತಾ ಇರ್ತೀವಿ, ಮಾನಸಿಕವಾಗಿ ಖುಷಿಯಾಗಿರ್ತೀವಿ, ಮನಸ್ಸು ಕೂಡ ಬೆಚ್ಚಗಿರುತ್ತೆ. ಯಾವಾಗ ಮನಸ್ಸು ಬೆಚ್ಚಗಿರುತ್ತೆ, ಭೌತಿಕ ದೇಹದ ಥರ ಮಾನಸಿಕವಾಗಿ ಕೂಡ ನಾವು ಆರೋಗ್ಯವಾಗಿರ್ತೀವಿ. ಮತ್ತೊಂದು ಕೆಲವೊಂದು ಹಳೆಯ ಅಭ್ಯಾಸ ಅಂತ ಅನ್ಬೋದು ನಾವು. ಊಟವಾದ ನಂತರ ಎಲೆ ಅಡಿಕೆ ಹಾಕುವುದು. ಶುಭ್ರವಾದಂತಹ ಎಲೆ, ಸುಣ್ಣ ಮತ್ತು ಅಡಿಕೆ. ಇವಾಗ ಪ್ರತಿಯೊಬ್ಬರು ಕೂಡ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊಳ್ಳೋವಂತಹ ಒಂದು ಚಟ ಪ್ರತಿಯೊಬ್ಬರಿಗೂ ಬಂದಿದೆ ಬಂಧುಗಳೇ. ಆ ಕ್ಯಾಲ್ಸಿಯಂ ಮಾತಿನಲ್ಲಿ ಏನಿದೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಬೇಡ, ಅದು ಕಾಯಿಲೆ ಬಂದಿರೋಂತಹ ಪೇಷಂಟ್ಗಳಿಗೆ ಡಾಕ್ಟರ್ ಅಡ್ವೈಸ್ ಪ್ರಕಾರ ತೊಗೊಳ್ಳಿ, ನಾವು ಬೇಡ ಅನ್ನಲ್ಲ. ನಾವು ಸಹಜವಾಗಿರುವಂತಹ ವ್ಯಕ್ತಿಗಳು ಮುಂದೆ ಕಾಯಿಲೆ ಬರದೇ ಇರಬೇಕು ಅಂತಂದರೆ ಪ್ರತಿ ದಿವಸ ಎಲೆ ಅಡಿಕೆಗಳನ್ನು ನಿಯಮಿತವಾಗಿ ಉಪಯೋಗಿಸಿ. ಅದರಲ್ಲಿರುವಂತಹ ಕೆಮಿಕಲ್ ರಿಯಾಕ್ಷನ್ ನೋಡಿ, ಎಲೆಯ ಬಣ್ಣ ಹಸಿರು, ಸುಣ್ಣ ಬಿಳಿ, ಅಡಿಕೆ ಕಂದು, 3 ಸೇರಿದಾಗ ಆಗೋದು ಕೆಂಪು ಬಣ್ಣ. ಅದು ಏನಾಗುತ್ತೆ, ಇಡೀ ನಮ್ಮ ದೇಹದಲ್ಲಿ ಜೀರ್ಣಾಂಗ ಕ್ರಿಯೆಗಳನ್ನು ಸರಾಗವಾಗಿ ಮಾಡುತ್ತೆ. ಕಿವಿ ಮುಖ ಎಲ್ಲ ಬೆಚ್ಚಗಾಗತ್ತೆ ಒಂಥರ. ಅದು ತಿಂದವ್ರಿಗೆ ಗೊತ್ತೋದ್ರ ಅನುಭವ. ಹಾಗಾಗಿ ಚಳಿಗಾಲದಲ್ಲಿ ಇವೆಲ್ಲ ಮಾಡೋದ್ರಿಂದ ನಿಮ್ಮ ದೇಹದ ಸ್ವಾಸ್ಥ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು. ಇನ್ನು ಆಧ್ಯಾತ್ಮಿಕವಾಗಿ ಏನು, ನಿಮಗೆ ಆಶ್ಚರ್ಯ, ಚಳಿಗಾಲದಲ್ಲಿ ಆಧ್ಯಾತ್ಮಿಕತೆ ಏನಿರುತ್ತೆ ನೋಡಿ. ಯಾವ ಮನುಷ್ಯ ಅಂತರ್ಮುಖಿಯಾಗಿರ್ತಾನೆ ಅಂತಹ ವ್ಯಕ್ತಿಯ ಸ್ವಭಾವದವರಿಗೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಆಗ್ತಾ ಇರುತ್ತೆ. ಸೈಲೆಂಟಾಗಿರ್ತಾರೆ, ಯಾರ ಹತ್ರ ಮಾತಾಡೋದಿಲ್ಲ, ಅವ್ರ ಪಾಡಿಗೆ ಅವರ ಮನಸ್ಸಿನಲ್ಲೇ ಮೆಲುಕು ಹಾಕ್ತಾ ಇರ್ತಾರೆ. ಅಂಥವರಿಗೆ ಚಳಿಗಾಲದ ಹೊಡೆತ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಮೈಕೆ ಹೊಡೆಯೋದಿರ್ಬೋದು, ಈ ಸೈನಸ್ ಪ್ರಾಬ್ಲಮ್ ಇರ್ಬೋದು, ಹೊರಗೆ ತೋರುವಂಥ ಒಂದು ಎಫೆಕ್ಟ್. ಆದರೆ ಒಳಗಡೆ ನಡೀತಿರೋಂತಹ ಕ್ರಿಯೆ ನಮ್ಮ ಅಂತರ್ಮುಖ ಸ್ವಭಾವದಿಂದ. ಸೊ ಅಂತರ್ಮುಖ ಸ್ವಭಾವದಿಂದ ಹೊರಬಂದು ನಮ್ಮ ಸ್ನೇಹಿತರೊಡನೆ, ಮನೆಯ ಮಂದಿಯೊಡನೆ ನಾವು ಮಿಕ್ಸ್ ಆಗಿ ಮಾತುಗಳನ್ನು ಆಡ್ತಾ ಇರಬೇಕು. ಹಿಂದೆ ನಡೆದಂಥ ಎಷ್ಟೋ ಘಟನೆಗಳಿರ್ಬೋದು, ಫ್ಯಾಮಿಲಿ ಮ್ಯಾಟರ್ಗಳಿರ್ಬೋದು, ಒಬ್ಬರೊಬ್ಬರು ಸಹಜವಾಗಿ ಅನ್ಯೋನ್ಯತೆಯಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವು ಆರೋಗ್ಯವಾಗಿರ್ತೀವಿ. ಜೊತೆಗೆ ಇನ್ನೂ ಒಂದು 2-3 ವಿಶೇಷವಾಗಿ ಕಷಾಯಗಳನ್ನು ಮನೆಯಲ್ಲೇ ಮಾಡಿಟ್ಟುಕೊಳ್ಳಬಹುದಾದಂತಹ 2 ಕಷಾಯಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಓಂ ಕಾಳು, ಜೀರಿಗೆ, ಕೊತ್ತಂಬರಿ, ಲವಂಗ ಮತ್ತು ಬೆಲ್ಲ. ಓಂ ಕಾಳಿನ ಪ್ರಪೋರ್ಷನೇಟ್ ಕಡಿಮೆ ಇರಲಿ, ಮಿಕ್ಕಿದ್ದೆಲ್ಲ ಸಮ ಇರಲಿ. ಜೀರಿಗೆ, ಕೊತ್ತಂಬರಿ, ಮೆಣಸು ಮತ್ತು ಲವಂಗ ಇಷ್ಟನ್ನು ಕೂಡ ಲೈಟಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸರಲ್ಲಿ ಪುಡಿ ಮಾಡಿ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿಡಿ. ಸಾಯಂಕಾಲ ಅಥವಾ ಬೆಳಗ್ಗೆ ಕಾಫಿಯ ಬದಲು, ಕಾಫಿ ಮತ್ತು ಟೀ ಬೇಕಾಗಿಲ್ಲ ಈ ಸಮಯದಲ್ಲಿ, ಅದನ್ನು 1 ಸ್ಪೂನ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದರ ರಸ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು, ಬೇಕಾದರೆ ಹಾಲು ಹಾಕೋಬೋದು, ಇಲ್ಲದ್ರೆ ಬೇಕಿಲ್ಲ. ಹಾಗೆ ಕುಡಿದ್ರೆ ಎಷ್ಟು ಆನಂದವಾಗಿರುತ್ತೆ ಗೊತ್ತಾ. ಚಳಿಗಾಲದಲ್ಲಿ ಇದಕ್ಕಿಂತಹ ದೊಡ್ಡ ಪೇಯ ಬೇರೆ ಇನ್ಯಾವುದೂ ಇಲ್ಲ. ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ, ಜಠರಾಗ್ನಿಯನ್ನು ಪ್ರದೀಪಿಕೆ ಮಾಡುತ್ತೆ, ಹಸಿವು ಉಂಟು ಮಾಡುತ್ತೆ, ನೀವು ತಿನ್ನುವಂತಹ ಎಲ್ಲ ಆಹಾರಗಳನ್ನು ಜೀರ್ಣಿಸುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ನರನಾಡಿಗಳಲ್ಲಿ ಲವಲವಿಕೆಯನ್ನು ಉಂಟು ಮಾಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೋಸ್ಕರ ಔಷಧಿ ಬೇಕಾ, ಮಾತ್ರೆ ಬೇಕಾ? ನನ್ನ ಉದ್ದೇಶ ಇಷ್ಟೇ, ಔಷಧಿ ರಹಿತ ಚಿಕಿತ್ಸೆ. ಎಲ್ಲದಕ್ಕೂ ಔಷಧಿ ಡಿಪೆಂಡ್ ಆಗಬೇಡಿ. ಅವಶ್ಯಕತೆ ಬಿದ್ದಾಗ ಮಾತ್ರ ನಾವು ಔಷಧಿಗೆ ಹೋಗೋಣ. ಅಲ್ಲಿಯವರೆಗೆ ನಮಗೆ ಗೊತ್ತಿರುವಂತಹ ಈ ಮನೆ ಮದ್ದುಗಳಲ್ಲೇ ನಾವು ಈ ಕೆಲವುಗಳನ್ನು ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಬಂಧುಗಳೇ. ಹೀಗಾಗಿ ಚಳಿಗಾಲದಲ್ಲಿ ನಮಗೆ ಗೊತ್ತಿರುವಂತಹ ಈ ಕಷಾಯಗಳನ್ನು ಮಾಡಿಕೊಂಡು, ಎಕ್ಸಸೈಸ್ಗಳನ್ನ ಮಾಡಿಕೊಂಡು, ಮಾನಸಿಕವಾಗಿ ದೈಹಿಕವಾಗಿ ವ್ಯಾಯಾಮಗಳನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡ್ರೆ ಖಂಡಿತ ನೀವು ಚಳಿಗಾಲದಲ್ಲೂ ಕೂಡ ಲವಲವಿಕೆಯಿಂದ ಆರೋಗ್ಯವಾಗಿರ್ತೀರ. ಇಂತಹ ಒಂದು ಕಾರ್ಯಕ್ರಮವನ್ನು ಕೇಳಿದಂತಹ ಸಮಸ್ತ ಬಸವ ಟಿವಿಯ ವೀಕ್ಷಕರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.